ನನ್ನ ಹೆಸರು ಸ್ಪಂದನ ಹುಡುಗೇರಿ. ನಾನು 10th ಅಲ್ಲಿ ಓದ್ತಾ ಇದ್ದೀನಿ. ಹಾ, ಏನ್ ತೊಂದ್ರೆ ಇತ್ತಂತ ಹಾಸ್ಪಿಟ್ಲಿಗೆ ಬಂದಿದ್ದೆ? ಅಂದ್ರೆ ನನಗೆ ಪದೇ ಪದೇ ವಾಂತಿ ಆಗ್ತಾ ಇತ್ತು. ಏನ್ ತಿಂದ್ರು ಅದು ಬಹಳ ತನ ಇರ್ತಾ ಇರ್ಲಿಲ್ಲ. ಸ್ವಲ್ಪ ಈಗ ಕೋಲ್ಡ್ ವೆದರ್ ಈ ತರ ಕಫ್ ಸ್ವಲ್ಪ ಏನಾದ್ರು ಬಂದ್ರು ಕೂಡ ನಾ ತಿಂದಿದ್ದು ಅಷ್ಟು ಹೊರಗೆ ಬಂದ್ ಬರ್ತಿತ್ತು. ಎಷ್ಟು ದಿವಸದಿಂದ ಇದೆ ನಿಂಗೆ ಈ ತರ? ನನಗೆ ಆಕ್ಚುಲಿ 4 ಇಯರ್ಸ್ ಅಂತ ಇತ್ತು. ಆಮೇಲೆ ಇತ್ತಿತ್ತಾಗ ಜಾಸ್ತಿ ಆಗುತ್ತೆ ಸಿಂಪ್ಟಮ್ಸ್ ಅದೆಲ್ಲ. ಹಾ. ಸಿಂಪ್ಟಮ್ಸ್ ಏನಂದ್ರೆ ಒಂದು ಉಸಿರಾಟ ತೊಂದ್ರೆ ಹೆಚ್ಚಿಗೆ ಆಗ್ತಾ ಇತ್ತು. ಅಂದ್ರೆ ಆಸಿಡಿಕ್ ಕಂಟೆಂಟ್ಸ್ ಎಲ್ಲ ಲೈಕ್ ಬಾಯಿ ಒಳಗ್ ಬಂದು ಅದು ಗಂಟ್ಲಲ್ಲಿ ಎಲ್ಲ ಇರಿಟೇಷನ್ ಕೆರೆಸೋದು ಈ ತರ ಆಗ್ತಾ ಇತ್ತು. ಆಮೇಲೆ ಫ್ರೀಕ್ವೆಂಟ್ ವಾಮಿಟಿಂಗ್, ಆಮೇಲೆ ಹೊಟ್ಟೆನು ಒಂದ್ ಸ್ವಲ್ಪ ನೀರ್ ಕುಡಿದ್ರು ಕೂಡ ನನಗೆ ಹೊಟ್ಟೆನು ಸ್ಟಾರ್ಟ್ ಆಗ್ತಿತ್ತು ಇತ್ತಿತ್ಲಾಗ. ಈ ತರ ಆಗ್ತಾ ಇತ್ತು. ಅವಾಗ ನಾವು ಎಂಡೋಸ್ಕೋಪಿ ಮಾಡ್ಸಿದ್ಮೇಲೆ ಗೊತ್ತಾಯ್ತು ನನ್ಗೆ ಹಿಟಲ್ ಹರ್ನಿಯಾ ಇದೆ ಅಂತ. ಅವಾಗ ಡಾಕ್ಟರ್ ನಿಸನ್ ಸರ್ಜರಿ ಮಾಡ್ಬೇಕಂತ ಹೇಳಿದ್ರು. ನಾವು ಸರ್ಜರಿ ಮಾಡಿಸಿಂದ ಲೈಕ್ 2 days ಅಲ್ಲಿ ನಮ್ ಪೇನ್ ಎಲ್ಲ ಹೊರಟೋಗಿತ್ತು. ಆಮೇಲೆ 7 days ಅಂತ ನಾನು ಬ್ಯಾಕ್ ಟು ನಾರ್ಮಲ್ ಬಂದಿದ್ದೆ. 1 ತಿಂಗಳಲ್ಲಿ ನಾನು ಈಗ ನಾರ್ಮಲ್ ಫುಡ್ ತಿಂತಾ ಇದ್ದೀನಿ. ನನ್ಗೆ ಬ್ರೆಡ್ ತಿಂದ್ರೆ ಆಕ್ಚುಲಿ ಬಹಳ ಅಸಿಡಿಟಿ ಆಗ್ತಾ ಇತ್ತು. ಈಗ ಎದುರ್ದು ಹೆದರ್ಕೆ ಇಲ್ದಂಗ್ ತಿನ್ಬೋದು, ಎದುರ್ದು ಭಯ ಇಲ್ಲ ನನ್ಗೆ. ಈಗ ಮೊದ್ಲಿನ್ಕಿಂತ ಎನರ್ಜೆಟಿಕ್ ಅನಿಸ್ತಾ ಇದೆ, ಯಾಕಂದ್ರೆ ನಾ ಆಂಟಾಸಿಡ್ಸ್ ಬಾಳ್ ತಗೊಂತ ಇದ್ದೆ ಅಲ್ವಾ. ಈಗ ಆಂಟಾಸಿಡ್ಸ್ ಬಿಟ್ಟಿದ್ದಂತ ಕ್ಯಾಲ್ಸಿಯಂ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗ್ತಾ ಇದೆ. ಈಗ ಈಗ ನಿನ್ಗೆ ಸರ್ಜರಿ ಆದ್ಮೇಲೆ, ಸರ್ಜರಿ ಆಗಕ್ ಮುಂಚೆ ಏನಾದ್ರೂ ದಿನನಿತ್ಯದ ಕೆಲಸದಲ್ಲಿ ಸರ್ಜರಿ ಆದ್ಮೇಲೆ ಏನಾದ್ರು ವ್ಯತ್ಯಾಸ ಆಗಿದ್ಯಾ? ಎಸ್, ಅಂದ್ರೆ ಅದೇ ಹೇಳಿದ್ನಲ್ಲ, ಎನರ್ಜಿ ಬಹಳ ಕಮ್ಮಿ ಅನಿಸ್ತಾ ಇತ್ತು. ಯಾಕಂದ್ರೆ ಫ್ರೀಕ್ವೆಂಟ್ ವಾಮಿಟಿಂಗ್, ಡೈಲಿ ಒಂದ್ ದಿನದಲ್ಲಿ 4 times ಆದ್ರೂ ವಾಮಿಟ್ ಆಗ್ತಾ ಇತ್ತು. ನನ್ಗೆ ಎನರ್ಜಿನೇ ಇರ್ತಾ ಇರ್ಲಿಲ್ಲ, ಯಾವ್ದಂತ ನೋಡಿದ್ರು ಸುಸ್ತು. ಈಗ ಎನರ್ಜಿ ಸ್ವಲ್ಪ ಹೆಚ್ಚಿಗೆ ಅನಿಸ್ತಾ ಇತ್ತು. ಸರಿ, ಸರ್ಜರಿ ಆದ್ಮೇಲೆ ರಿಕವರಿ ನಿಂಗೆ ಬೇಗ ಆಯ್ತಾ? ರಿಕವರಿ 4 ಗಂಟೆಗಿಂತ ಜಾಸ್ತಿ ಬೇಗನೆ ಆಗಿತ್ತು ಸರ್. ಅಂದ್ರೆ 2 to 3 days ಮ್ಯಾಕ್ಸಿಮಮ್ ಅಷ್ಟು ಸಾಕು ನಿಮ್ಗೆ ರಿಕವರಿ ಆಗೋದು. ಈಗ ನಿಂಗೆ ಹೈಟಲ್ ಹರ್ನಿಯಾ ಬಗ್ಗೆ ಮುಂಚೆ ಗೊತ್ತಿತ್ತಾ? ಇಲ್ಲ ಸರ್, ನನ್ಗೆ ಎಂಡೋಸ್ಕೋಪಿ ಮಾಡಿದಾಗೆ ಗೊತ್ತಾಯ್ತು, ಅದ್ರ ಬಗ್ಗೆ ಅವೇರ್ನೆಸ್ ಇದ್ದಿದ್ದಿಲ್ಲ. ಸರಿ, ಹೈಟಲ್ ಹರ್ನಿಯಾ ಬಗ್ಗೆ ಜನರಿಗೆ ಏನ್ ಹೇಳ್ತೀಯ ನೀನು? ಈಗ ನೀನ್ ತಿಳ್ಕೊಂಡಿದ್ಯಲ್ಲ, ಈಗ ನಿನಗೆ ಸರ್ಜರಿ ಆಗಿದೆ, ತೊಂದ್ರೆ ಇತ್ತು ಅಲ್ವಾ, ಈಗ ನೀನ್ ಏನ್ ಹೇಳ್ತೀಯ? ಅಂದ್ರೆ ಹಿಟಲ್ ಹರ್ನಿಯಾ ಅಂದ್ರೆ ಯಾವಾಗ ನಿಮ್ ಸ್ಟಮಕ್ ಡಯಾಫ್ರಮ್ ಮೇಲೆ ಬರುತ್ತೆ, ಅದು ಅಂದ್ರೆ ನಿಮ್ ಓಪನಿಂಗ್ ಆಫ್ ದ ಸ್ಟಮಕ್ ಏನಿರುತ್ತಲ್ವಾ, ಅದು ನೀವು ಊಟ ಮಾಡಿದ ತಕ್ಷಣ ಟೈಟ್ ಆಗಿ ಕ್ಲೋಸ್ ಆಗ್ಬೇಕು. ಅದು ಕ್ಲೋಸ್ ಆಗ್ತಾ ಇರಲ್ಲ. ಅದು ಕ್ಲೋಸ್ ಆಗ್ತಾ ಇರಲ್ಲ ಅಂದ ತಕ್ಷಣ ನೀವು ಊಟ ಏನ್ ಮಾಡಿರ್ತಿದ್ದೀರ ಅದ್ಮೇಲೆ ಬಂದ್ಬಿಡತ್ತೆ. ಆತರ ಆದ್ರೆ ಅದು ಮತ್ತು ಲೈಕ್ ಆಲ್ಸರ್ಸ್ ಈ ತರ ಏನಾದ್ರು ಪ್ರಾಬ್ಲಮ್ ಪ್ರೋಗ್ರೆಸ್ ಆಗ್ಬೋದು. ಆದ್ರಿಂದ ಎಷ್ಟು ಬೇಗ ಕಂಡು ಹಿಡಿತಾರೆ ಅಷ್ಟು ಚಲೋ. ದೇವದರ್ ಸರ್ಜಿ ಹಾಸ್ಪಿಟಲ್, ಹಾವೇರಿ. ಆಮೇಲೆ ನನ್ನ ಡಾಕ್ಟರ್ ನಿರಂಜನ್. ಎಸ್. ಓಕೆ.